ಬಂತ್ರಿ. ಮಹಾಲಿಂಗಪುರದಾಗ ಪಶ್ಚಿಮ ಭಾಗದಾಗ ಒಂದು ಬಾವಿ ತೋಡಿಸ್ಬೇಕು ಅಂತ ಮಹಾಲಿಂಗೇಶ್ವರರಿಗೆ ಅನಿಸ್ತು. ಅದೇನ್ ಅವರಿಗೆ ಪ್ರೇರಣೆ ಆಯ್ತೋ, ಒಂದು ಒಳ್ಳೆಯ ಸಿಹಿ ನೀರಿನ ಬಾವಿ ತೆಗೆದ್ರೆ ಒಳ್ಳೇದಾಗ್ತದ ಅಂತ ಅನಿಸಿ ಪಶ್ಚಿಮ ದಿಕ್ಕಿನೊಳಗೆ ಒಂದು ಬಾವಿ ತೋಡ್ಸಾಕ ದಾನಯ್ಯ ಅನ್ನುವಂತ ಭಕ್ತನ ನೇತೃತ್ವದೊಳಗೆ ಆ ಕೆಲಸ ಚಾಲೂ ಮಾಡಿಸಿದ್ರತ್ರಿ. ಅವಾಗ 4-6 ಜನ ಒಡ್ರು ಕರ್ಕೊಂಡು, ಇನ್ನು ಕೈಕಾಲಾಗ ಆಳ್ ಕರ್ಕೊಂಡು ದಾನಯ್ಯ ಏನಪ್ಪಾ ಅಂತಂದ್ರೆ ಆ ಕೆಲಸ ಶುರು ಮಾಡಿಸಿದ. ಅಜ್ಜವ್ರು ತೋರಿಸಿದ ಆ ಭಾಗದೊಳಗೆ ಅಲ್ಲೇನಪ್ಪಾ ಅಂದ್ರೆ ಬಾವಿ ತೆಗೆಸೋ ಕೆಲಸ ನಡೀತು. ಜೋರಾಗಿ ಕೆಲಸ ನಡೆದಾಗ ಎಲ್ಲರೂ ಒಳ್ಳೆ ಹುರುಪಲೆ ಹರ ಹರ ಅನ್ಕೊಂಡು ಶಿವ ಶಿವ ಅನ್ಕೊಂಡು ಆ ಕೆಲಸ ಶುರು ಮಾಡಿದ್ರು. ಏನು ಮೇಲ್ಮಣ್ಣನ್ನೆಲ್ಲ ಹಡ್ಡಿ ತೆಗೆದು ಒಗೆದು ಅಂತೂ ಆ ಕೆಲಸ ಭರದಿಂದ ಸಾಗಿತ್ತು. ಇನ್ನ ಏನಪ್ಪಾ ಅಂದ್ರೆ 5-6 ಅಡಿ ಕೆಳಗೆ ಹೋಗಿತ್ತೋ ಏನೋ, ಒಂದ್ ದೊಡ್ಡ ಬಂಡಿಗಲ್ ಹತ್ತಂತ್ರಿ. ಕರಿಬಂಡಿಗಲ್ಲು, ದೊಡ್ಡ ಬಂಡಿಗಲ್ಲು, ಕಲ್ಪಡಿನ ದೊಡ್ಡದು ಕಲ್ಪಡಿ ಹಾಸ್ಯದ. ಅವಾಗ ಏನ ಮಾಡಿದ್ರು ಕೂಡ ಅದನ್ನು ಒಡೆಯಕ್ ಆಗಲಿಲ್ಲ. ಎಂತೆಂಥವ್ರು ಪೈಲ್ವಾನರು ಸಹಿತ ಅದನ್ನು ಒಡೆಯಕ್ ಆಗಲಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದ್ರು, ಕಲ್ಲು ಒಡೆಯುವಂತ ಬಲ್ಲಂತ ಒಡ್ರು ಕೂಡ ಪ್ರಯತ್ನ ಮಾಡಿದ್ರು, ಅದು ಕೆಲಸ ಆಗ್ಲಿಲ್ಲ. ಇದನ್ನ ಕೆಲಸ ಕೊಡುದಿಲ್ರಿ, ಬಂಡಿ ಬಹಳ ದೊಡ್ಡದದ, ದೊಡ್ಡ ಹಾಸಿಗೆದ ಇದು, ಇದನ್ನ ತೆಗಿಯಾಕ ಆಗುದಿಲ್ಲ, ಒಡೆಯಾಕ ಆಗುದಿಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿ ಕುಂತ್ರು. ನಮ್ ಕೈಲಿ ಇನ್ನ ಆಗೋದಿಲ್ಲ, ಕೈಯೆಲ್ಲಾ ಗುಳ್ಳೆದ್ದು ಒಡೆದು ಹೋಗ್ಯಾವ, ಮೈಯನ ಕಸುವೆಲ್ಲ ನೀರಾಗಿ ಹರಿದು ಹೋಗ್ಯದ, ಇನ್ನೇನ್ ಮಾಡೋದೈತಿ ಇದ್ರಾಗ, ನಮ್ಮ ಕೈಲಿ ಆಗುದಿಲ್ಲ ಅಂತ ಕೈ ಚೆಲ್ಲಿ ಕುಂತಾಗ ದಾನಯ್ಯ ಏನ್ ಮಾಡಿದ ಅಂದ್ರ ಮುಖ ಸಪ್ ಮಾಡ್ಕೊಂಡು ಮಹಾಲಿಂಗೇಶ್ವರ ಕಡೆ ಹೋಗ್ತಾನೆ. ಮಹಾಲಿಂಗೇಶ್ವರ ಕಡೆ ಹೋಗಿ ಮಹಾಲಿಂಗೇಶ್ವರ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತ ಅವನ ಮುಖ ನೋಡಿ ಕೇಳಿದ್ರು, ಅಲ್ಲಪ್ಪ ಯಾಕೋ ದಾನಯ್ಯ ಮುಖ ಯಾಕೆ ಸಪ್ ಮಾಡಿದಿ, ಕೆಲಸ ಎಲ್ಲಿವರೆಗೂ ಬಂತು, ಏನ್ ನಡೆದದ ಅಲ್ಲೇ ಅಂತ ಕೇಳಿದ್ರೆ, ಅಪ್ಪ ಏನ್ ಹೇಳಿ, ಭಾವಿ ಕೆಲಸ ಬಹಳ ಹುರುಪಿಲೆ ಪ್ರಾರಂಭ ಆತು, ಆದ್ರೆ 5-6 ಅಡಿ ತೆಗಿ ಕೊಡದನ, ದೊಡ್ಡದೊಂದು ಕಲ್ಲಾಸಿಗೆ ಬಂದದ, ಅದನ್ನ ತೆಗಿಬೇಕು ಅಂದ್ರೆ ಯಾರಿಗೂ ಸಾಧ್ಯ ಆಗೋಲ್ದಾಗೈತಿ, ದೊಡ್ಡದ ಹಾಸಿಗೆದ, ಒಡಿತಾನೆ ಇಲ್ಲ, ಒಂದು ಚೂರು ಒಡಿತಾ ಇಲ್ಲ, ಎಲ್ಲಾ ಒಡೆಯುವಂಥವ್ರ ಕೈ ಎಲ್ಲ ಗುಳ್ಳೆದ್ದು ಒಡೆದು ಅವ್ರ ಅಗದು ಬಸಿಯಕತ್ತವ, ಮೈಯನ್ ಶಕ್ತಿ ಎಲ್ಲ ನೀರಾಗಿ ಹರಿದದ, ಇನ್ನೇ ನಮ್ ಕಡೆಯಿಂದ ಆಗುದಿಲ್ಲ ಅಂತ ಕೈ ಚೆಲ್ಲಿ ಕೂತಾರ. ಈ ಕೆಲಸ ಬಿಟ್ಟ ಬಿಡ್ರಿ ಅನ್ನಕತ್ತಾರ. ಹೆಂಗ್ ಮಾಡುದು, ನೀವು ತೋರಿಸಿ ಆಸೆ ಪಟ್ಟು ಇಲ್ಲೊಂದು ಬಾವಿ ಮಾಡಿಸ್ಬೇಕು ಅನ್ನುವಾಗ ನಾನು ಒಳ್ಳೆ ಹುರುಪಿಲೆ ಆ ಕೆಲ್ಸಕ್ಕೆ ಕೈ ಹಾಕಿದಾಗ ಇದೇನಿದು ಅರ್ಧಕ್ಕೆ ಕೈ ಬಿಡು ಸಂದರ್ಭ ಬಂತಲ್ಲ ಅಂತ ಬೇಸರಾಗ್ಯದಪ್ಪ. ನಿನ್ನ ಅಪ್ಪಣೆ ಏನಾಗ್ತದೋ ಹಂಗ ನಾವು ಮುಂದುವರಿತೀವಿ, ಏನ್ ಮಾಡೋಣ ಅಂತ ಕೇಳಿದಾಗ ಮಹಾಲಿಂಗೇಶ್ವರ ಅಂದ್ರು, ಇಲ್ಲಪ್ಪ ಅಲ್ಲೇ ಗಂಗಾ ಒದಾಳ, ಅಲ್ಲೇ ಅಗ್ದಿ ಸಿಹಿ ಸಿಹಿ ಎಳೆನೀರಿನಂಥ ನೀರ್ ಅಲ್ಲಿ ಅದ, ಗಂಗಾ ತಾಯಿ ಅಲ್ಲಿ ಅದಾಳ, ಹಾಗಾಗಿ ಏನು ಚಿಂತೆ ಮಾಡ್ಬೇಡ್ರಿ, ನಡ್ರಿ ನಾನು ಬರ್ತೀನಿ ಅಂತ ಆ ಬಾವಿ ತೆಗಿಯೋ ಜಾಗದಾಗ ನಿಂತುಕೊಂಡು ದೃಷ್ಟಿ ಅದರ ಮೇಲೆ ಹಾಯಿಸಿದ್ರು. ನಂತರದಲ್ಲಿ ತಮ್ಮ ತೀರ್ಥ ಪ್ರೋಕ್ಷಣ ಮಾಡಿದ್ರು ಅದರ ಮೇಲೆ. ಆಮೇಲೆ ಹೇಳಿದ್ರು, ಬಸವಾ ಅಂತ ಆ ಬಂಡೆಗಲ್ಲಿ ಮೇಲೆ ಒಂದ್ ಏಟ್ ಹಾಕ್ರಿಪ್ಪ, ಒಡಿತದ ನೋಡ್ರಿ ಅಂತ ಹೇಳಿದ್ರು. ಅವಾಗ ಏನಾತು ಅಂತಂದ್ರೆ ಒಡ್ರು ಅಪಾರ ಹೇಳ್ತಾರ ಅಂದ್ಮೇಲೆ ಒಂದು ಪ್ರಯತ್ನ ಆಗೇ ಬಿಡ್ಲಿ ಅಂತ ಹೇಳಿ ಎದ್ ನಿಂತ ಹರ ಹರ ಮಹಾದೇವ್ ಅಂದ್ರು. ಬಸವಾ ಬಸವಾ ಅಂತ ಹೇಳಿ ಒಂದೇನ್ ಬಂಡಿ ಮೇಲೆ ಹೊಡೆದ್ರು, ಬಂಡಿ ಚೂರಾಗ್ಬಿಡ್ತು ಅನ್ನುವಂತ. ಬಂಡಿ ಚೂರಾಗಿ ಗಂಗಾ ಹೊರಗೆ ಚಿಮ್ಮಿದಳು, ಗಂಗಾ ಮಾತಾ ಹೊರಗೆ ಚಿಮ್ಮಿದಳು. ಏನ್ ನೋಡ್ಬೇಕ್ರಿ, ಹಂಗ ನೀರು ಚಿಮ್ಮಿ ಚಿಮ್ಮಿ ಬರಾಕೈತು. ಅವಾಗ ಎಲ್ಲರಿಗೂ ಸಂತೋಷ. ಅಲ್ಲಿವರೆಗೂ ಏನು ದಣ್ಕೊಂಡಿದ್ರು, ಇನ್ನು ಶಕ್ತಿ ನಮದ ಇಲ್ಲ, ಮುಗಿದು ಹೋಗ್ಯದ, ಕೈ ಚೆಲ್ಲಿ ಕೂತಿದ್ರಲ್ಲ ನಿರಾಸರಾಗಿ, ಅವರೆಲ್ಲ ಮತ್ ಹುರುಪಾದ್ರು. ಏನ್ ಅಪ್ಪ ಅವ್ರ ಆಶೀರ್ವಾದ, ಎಂಥ ಬಂಡಿಗಲ್ಲು ಒಂದೇಟ್ನ್ಯಾಗ ಒಡೆದು ಹೋಗ್ತಲ್ಲ ಅಂತ ಸಂತೋಷದಿಂದ ಭರದಿಂದ ಆ ಕೆಲಸ ಮಾಡಿದ್ರು. ಒಡೆದು ಕಲ್ಲನ್ನೆಲ್ಲ ತೆಗೆದು ಹಾಕ್ತಾ ಬಂದ್ರು. ಹಾಗೆ ಏನಪ್ಪಾ ಅಂದ್ರೆ ತೆಗಿತಾ ಹೋದಂಗ ಒಂದು ಸುಂದರವಾದ ಆ ಬಾವಿ ನಿರ್ಮಾಣ ಆತು ಅನ್ನುವಂತಹದ್ದು ಕಲ್ಲು ಕಟುಡಿಯನ್ನ ಮಾಡಿದ್ರು, ಗಂಗಾ ಪೂಜೆಯನ್ನ ಮಾಡಿದ್ರು. ಆಮೇಲೆ ಏನಾತಂದ್ರೆ ಸಂತೋಷದಿಂದ ಆ ಕಾರ್ಯವನ್ನ ಮಾಡಿದ್ದನ್ನು ನೆನೆಸಿಕೊಂಡು ಅಪ್ಪರ ಆಶೀರ್ವಾದ ಬಹಳ ದೊಡ್ಡದದ ಅಂತ ಹೇಳ್ತಾ ಇರುವಾಗ ಅಲ್ಲಿ ದಾನಯ್ಯ ಕೇಳಿದ, ಅಪ್ಪರ ಆ ಬಸವ ಅಂದ್ರೆ ಏನು, ಆ ಹೆಸರು ಹೇಳಿ ಒಂದೇಟ್ ಹಾಕಿ ಕೊಡದನೆ ಹೆಂಗ್ ಹೊಡಿತಲ್ರಿಪಾ, ಹೆಂಗ ಗಂಗಾ ಚಿಮ್ಮಿ ಬಿಟ್ಟಳಲ್ಲ ಭೂಮ್ಯಾಗಿಂದ ಅಂತ ಅವರು ಕೇಳುವಾಗ ಅಜ್ಜವ್ರು ಹೇಳಿದ್ರು, ಬ ಎಂಬಲ್ಲಿಯನ್ನ ಬವಹರಿ ಇತ್ತು, ಸ ಎಂಬಲ್ಲಿ ಸರ್ವಜ್ಞಾನಿ ಆದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗೆ ಬೆಳಗುವುದ ಕಂಡು ಆನು ಬಸವಾ ಎನ್ನುತ್ತಿರ್ದೆನಯ್ಯ ಅನ್ನೋ ಮಾತು ಶರಣರಿಂದ ಬರ್ತದಪ್ಪ. ಅದಕ್ಕ
ಕೇವಲ ಬಂಡೆಗಲ್ಲು ಒಡೆದು ಗಂಗೆಯನ್ನು ಹೊರಚಿಮ್ಮಿಸುವಷ್ಟು ಶಕ್ತಿ ಅಷ್ಟೇ ಆ ಬಸವನಾಮಕ್ಕಿಲ್ಲಪ್ಪ. ನಮ್ಮ ನಿಮ್ಮ ಮಾಡಿದ ಮಲಕರ್ಮ ದೋಷಗಳನ್ನೆಲ್ಲ ಕಳೆದು ಉದ್ಧಾರ ಮಾಡುವ ಶಕ್ತಿಯೂ ಕೂಡ ಆ ಬಸವನಾಮಕ್ಕೈತಿ ಅಂತ ಮಹಾಲಿಂಗೇಶ್ವರ ಹೇಳ್ತಾರೆ. ಹೇಳ್ತಾ ಅವರು ಎಲ್ಲರಿಗೂ ಹೇಳಿದ್ರು, ನಿಮ್ಮೆಲ್ಲರ ಜೀವನಕ್ಕೆ ಒಳ್ಳೇದಾಗಲಿ, ನಿಮ್ಮ ಪಾಪ ದೋಷಗಳನ್ನು ಕಳ್ಕೊಳಕ ಆ ನೀರನ್ನು ಹಣಿಸ್ಕೋಬಹುದು. ಆಮೇಲೆ ಏನಪ್ಪಾ ಅಂತಂದ್ರೆ ನಿಮಗೇನಪ್ಪಾ ಅಂತಂದ್ರೆ ದಾಹ ಆದಾಗ ಆ ನೀರನ್ನು ಕುಡಿಬಹುದು. ನೀನು ರೋಗ ಬಂದಾಗ ಆ ನೀರನ್ನು ಹಣಿಸ್ಕೋಬಹುದು. ಗಾಳಿ ಶಕ ಆದಾಗ ಆ ನೀರನ್ನು ಹಣಿಸ್ಕೋಬಹುದು. ಯಾವುದೇ ಶುಭ ಕಾರ್ಯಗಳಿಗೆ ಆ ನೀರನ್ನು ಒಯ್ಯಬಹುದು. ನಿತ್ಯ ಆ ಪೂಜಾ ಕಾರ್ಯಕ್ಕೂ ಕೂಡ ಅದನ್ನು ಒಯ್ಯಬಹುದು. ಅದು ಕೇವಲ ನೀರಲ್ಲ, ಅದು ಬಸವ ತೀರ್ಥ ಅಂತ ಹೆಸರಿಟ್ಟರಂತ ಮಹಾಲಿಂಗೇಶ್ವರ. ಅದು ಬಸವ ತೀರ್ಥ. ಮುಂದೆ ಬಸವ ತೀರ್ಥ ಅಂತ ಅನ್ನೋದನ್ನ ಏನ್ ಅನ್ನಕತ್ರು ಅಂದ್ರೆ ಅಪ್ಪನವ್ರ ಭಾವಿ ಅಂತ ಇವತ್ತಿಗೂ ಪ್ರಸಿದ್ಧ. ಏನಪ್ಪಾ ಅಂದ್ರೆ ಅಪ್ಪನವ್ರ ಭಾವಿ ಅಂತಲೇ ಪ್ರಸಿದ್ಧ. ಮಹಾಲಿಂಗೇಶ್ವರರ ಪೂಜೆಗೆ ಅಲ್ಲಿಂದಲೇ ನೀರು ಹೋಗ್ತದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಒಂದು ಬಾವಿಯನ್ನ ತೋಡಿಸಿ ಬಸವತೀರ್ಥ ಅಂತ ನಾಮಕರಣ ಮಾಡಿ ಅದರಿಂದ ಭಕ್ತಾದಿಗಳಿಗೆಲ್ಲ ಒಂದು ಒಳ್ಳೇದಾಗ್ಲಿ ಎನ್ನುವಂತ ಹಾರೈಕೆ ಆಶೀರ್ವಾದವನ್ನ ಮಾಡಿದ್ರು ಅಪ್ಪ ಅವರು ಅನ್ನುವಂತಹದ್ದು ಬರ್ತದೆ. ನಂತರದಲ್ಲಿ ಇಂಥ ಪ್ರಸಂಗ ಎಷ್ಟದಾವ್ ನೋಡ್ತೀವಿ ನಾವೆಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರರು ಸಂಚಾರ ಮಾಡ್ತಾ ಬರಾಕತ್ತಿದ್ರು ತುಮಕೂರು ಭಾಗ. ಈಗೇನ ಸಿದ್ಧಗಂಗಾ ಮಠ ನೋಡ್ತೀವಲ್ಲ, ಆ ಬೆಟ್ಟದ ಮೇಲೆ ನಡೆದು ಬರುವಾಗ ಅಲ್ಲಿ ಒಬ್ಬವ ಕುಷ್ಠ ರೋಗಿ. ಆತೇನಪ್ಪಾ ಅಂತಂದ್ರೆ ಅತ್ತ ಊರಿಗೂ ಹೋಗಲಾರ್ದ, ಇತ್ತ ಬದುಕನ್ನು ಇದ್ದೂರಾಗ ಕಟ್ಕೊಳಕ್ ಆಗಲಾರ್ದ ಬೆಟ್ಟದೊಳಗೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ನೀರಡಿಕೆ ಆಗಿ ಬಾಯಾರಿಕೆ ಆಗಿ ದಾಹ ದಾಹ ನೀರು ನೀರು ಅಂತ ಬಡಬಡಿಸುವಾಗ ಆ ಯತಿವರ ಅಲ್ಲಿ ಹೊಂಟಿದ್ರು. ಸಿದ್ಧಲಿಂಗೇಶ್ವರರು ಹಾದು ಹೊಂಟಿದ್ರು. ಅವಾಗ ಈ ರೋಗಿಯನ್ನ ನೋಡಿ, ಅಪ್ಪ ಏನ್ ಬೇಕಾಗ್ಯದ, ಇಲ್ಲಿ ಯಾಕೆ ಬಂದು ಏನಾಯ್ತು ಅಪ್ಪ, ನನಗ ಬರಬಾರದ ರೋಗ ಬಂದದ, ಇದ್ದೂರಲ್ಲೂ ಬಾಳ್ವೆ ಮಾಡಕ್ ಆಗಲಾರದ ಇಲ್ಲಿ ಬಂದು ದೇಹ ಬಿಡೋಣ ಅಂತ ಬೆಟ್ಟಕ್ಕೆ ಬಂದೆ. ಆದ್ರೆ ದೇಹ ಬಿಡೋಕ್ ಮನಸ್ಸಾಗಲಿಲ್ಲ. ಇರುವಷ್ಟು ದಿನ ಇದ್ದು ಇಲ್ಲೇ ದೇಹ ಬಿಟ್ಟು ಬಿಡೋಣ ಅಂತ ಉಳಿದೆ. ಆದ್ರೆ ಬಾಯಾರಿಕೆಯನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ, ದಾಹ ದಾಹ ಅನ್ನುವಾಗ ಆಗ ಸಿದ್ಧಲಿಂಗೇಶ್ವರ ಏನ್ ಮಾಡಿದ್ರಂತ, ಅಂಥ ಬಂಡೆಗಲ್ಲೇ ತುಂಬಿರ್ತಕ್ಕಂಥ ಬೆಟ್ಟದೊಳಗೆ ತಮ್ಮ ಹೆಬ್ಬೆರಳಿಂದ ಚಿಮ್ಮಿದ್ರೆ ಅಲ್ಲೇನು ಹೊಂಟಿತು ಅಂತಂದ್ರೆ ಒಂದು ಕಲ್ಲಿನ ಮೇಲೆ ಬೆರಳನ್ನಿಟ್ಟು ಚಿಮ್ಮಿದ್ರೆ ಅಲ್ಲಿ ಗಂಗೆಯೇ ಉದ್ಭವ ಆದ್ಲು ಅನ್ನುವಂಥದ್ದು. ಅದಕ್ಕೆ ಏನ್ ಹೆಸರಿಟ್ರಿ? ಸಿದ್ಧಲಿಂಗೇಶ್ವರರಿಂದ ಹುಟ್ಟಿದ ಆ ಗಂಗೆಗೆ ಸಿದ್ಧಗಂಗೆ ಅಂತ ಹೆಸರಿಟ್ಟ. ಇವತ್ತಿಗೂ ಆ ಕಲ್ಲಿನ ಸಣ್ಣ ಆ ಒಡಲೊಳಗೆ ನೀರು ಸದಾಕಾಲ ಜಿನುಗುತ್ತದನ್ನುವಂಥದ್ದನ್ನು ನೋಡಬಹುದು. ಇವತ್ತಿಗೂ ಆ ತಾಯಿಯ ಪೂಜೆ ಅಲ್ಲಿ ಆಗ್ತದದು. ಹಾಗಾಗಿ ಇಂಥ ಅನೇಕ ಪ್ರಸಂಗಗಳದಾವ. ಇಲ್ಲಿ ಅಥಣಿ ಒಳಗೆ ಶಿವೇಗಳ ಗುಂಡ ಅಂತಾರ, ಒಂದು ಬಾವಿ ಅದ ನೋಡ್ರಿ, ಶಿವೆಗಳು ತೋಡಿಸಿದಂತಹ ಬಾವಿ, ಶಿವೆಗಳ ಗುಂಡ ಅಂತ ಕರೀತಾರೆ. ಅಲ್ಲಲ್ಲಿ ಮಹಾತ್ಮರದ್ದು ಹೀಗೆಲ್ಲ ನೋಡುತ್ತೀವಿ. ಶಿರಹಟ್ಟಿ ಫಕೀರೇಶ್ವರ ಸ್ವಾಮಿಗಳು ಸಂಚಾರ ಮಾಡುವಂತ ಸಂದರ್ಭದೊಳಗೆ ಅಲ್ಲಿ ಗಜನೂರು ಅಂತ ಬರ್ತದೆ. ಆ ಊರೊಳಗೆ ನೀರಿನ ಸಮಸ್ಯೆ ಬಹಳ. ಅಪ್ಪ ಏನಾದ್ರೂ ಆಶೀರ್ವಾದ ಮಾಡೋದಿದ್ರೆ ನೀರು ನಮಗೆ ಸದಾಕಾಲ ಸಿಗುವಂಗ ಆಶೀರ್ವಾದ ಮಾಡುವಂತ ಊರಾಗ ಬೇಡಿದ್ರೆ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಫಕೀರ್ ಸ್ವಾಮಿಗಳು ಅಲ್ಲೊಂದು ಕಡೆ ತೋರಿಸಿ ಬಾವಿ ತೋಡಿಸ್ತಾರೆ. ಆ ಬಾವಿ ತೋಡಿಸಿದ್ರೆ ಆ ಊರಾಗ ನೀರ ಸಿಗ್ತಿರಂಗಿಲ್ಲ, ಖರೆ ಬಾವಿ ತೋಡಿಸಿದ್ರೆ ನೀರು ಅದ್ಭುತವಾದ ಎಳೆನೀರಿನ ಸವಿಸವಿಯಾದ ನೀರು ಅಲ್ಲಿ ಸಿಗುತ್ತದೆ ಅನ್ನುವಂತಹದ್ದು. ಅವಾಗ ಯಾರೋ ಒಬ್ರು ಭಕ್ತರು ಕೇಳಿದ್ರು, ಅಪ್ಪ ಈ ನೀರು ಸದಾಕಾಲ ಉಳಿತೈತೆ ನೀ ಬಾವ್ಯಾಗ ಅಂತ ಕೇಳಿದ್ರು. ಅವ್ರ ಆಶೀರ್ವಾದ ಮಾಡ್ತಾರ, ಸಂಶಯ ಮಾಡಬೇಡ್ರಿ, ಇದು ಎಂದೆಂದಿಗೂ ಬತ್ತುದಿಲ್ಲ ಅಂತ ಆಶೀರ್ವಾದ ಮಾಡಿದ್ರು. ಆ ಬಾವಿ ದಂಡಿ ಒಳಗೆ ಏನ್ ಮಾಡಿದ್ರ ಅಂದ್ರೆ ಒಂದು ಬೇವಿನ ಗಿಡ, ಅದರ ಮಕ್ಕಳು ಒಂದು ಮಲ್ಲಿಗೆಯ ಗಿಡವನ್ನ ಹಚ್ಚಿಸ್ತಾರೆ, ಮಲ್ಲಿಗೆ ಬಳ್ಳಿಯನ್ನ ಹಚ್ಚಿಸ್ತಾರ. ಎಲ್ಲಿಯವರೆಗೂ ಈ ಗಿಡ ಈ ಬಳ್ಳಿ ನಳನಳಿಸ್ತಾ ಇರ್ತದಲ್ಲ, ಹಚ್ಚ ಹಸರಾಗಿರ್ತದಲ್ಲ, ಅಲ್ಲಿಯವರೆಗೂ ಈ ಬಾವಿಯಾಗಿ ನೀರು ಎಂದೆಂದು ಬತ್ತುದಿಲ್ಲ ಅಂತ ಹೇಳಿದ್ರು. ಅದೇ ಆಶೀರ್ವಾದ ಇಂದಿಗೂ ಕೂಡ ಉಳಿದದೆ. ಏನಪ್ಪಾ, ಆ ಬಾವಿ ಬತ್ತಿಲ್ಲ, ಆ ಗಿಡ ಒಣಗಿಲ್ಲ, ಆ ಬಳ್ಳಿ ಹೂಗಳನ್ನ ಬಿಡೋದನ್ನು ಬಿಟ್ಟಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹೀಗೆ ಬಹಳಷ್ಟು ಕಥೆಗಳು ಬರ್ತವೆ. ಇರಲಿ, ಹೀಗೆ ಗಂಗೋದ್ಭವ ಆಗಿರ್ತಕ್ಕಂಥದ್ದನ್ನ ಮಹಾಲಿಂಗಪುರದೊಳಗೆ ನಾವು ನೋಡ್ತಾ ಬರ್ತೀವಿ. ಮುಂದಿನ ಪ್ರಸಂಗ ಏನ್ ಬರ್ತದ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಮಹಾಲಿಂಗೇಶ್ವರರ ಕನಸಿನ್ಯಾಗ ಶಿವ ಮತ್ತೆ ಮತ್ತೆ ಬರ್ತಿದ್ದ, ನಿಮ್ಗೆ ಗೊತ್ತೈತೆ ನೋಡಿರಿ, ಮತ್ತೆ ಮತ್ತೆ ಕನಸಿನ್ಯಾಗ ಬರ್ತಿದ್ದ ಅನ್ನೋ ಪ್ರಸಂಗಗಳನ್ನ ನೋಡ್ಕೋತ ಬಂದಿವಿ. ಹಂಗ ಶಿವ ಕನಸಿನ್ಯಾಗ ಬಂದು ಹೇಳ್ತಾನೇನಪ್ಪಾ ಅಂದ್ರೆ, ನೀನು ರಜತಗಿರಿ ಅನ್ನುವ ಊರಿಗೆ ಹೋಗಬೇಕು. ನಾನು ಲಿಂಗ ಸ್ವರೂಪದೊಳಗೆ ಅಲ್ಲಿ ನೆಲದಾಗ ಅಡಿಗೆ ಬಿಟ್ಟಿನಿ. ಬಹುಕಾಲದ ಹಿಂದೆ ಅಲ್ಲೊಂದು ಶಿವಾಲಯ ಇತ್ತು, ಆದ್ರೆ ಕಾಲಾನಂತರದೊಳಗೆ ಅದು
ಅದು ನೆಲಸಮ ಆಗಿ ಹೋಗ್ಯದ, ನೆಲದೊಳಗೆ ಹೂತ್ ಹೋಗ್ಯದ. ಅಲ್ಲೇ ಪೂಜೆ ಪುರಸ್ಕಾರಗಳಿಲ್ಲದೆ ಲಿಂಗ ಅಲ್ಲೇ ಉಳಿದದ. ನೀನ್ ಹೋಗಿ ಆ ಲಿಂಗವನ್ನ ತೆಗೆಸಿ ಆ ಲಿಂಗಕ್ಕೆ ಪೂಜೆ ಕಾರ್ಯಗಳು ನಡೆಯುವ ಹಾಗೆ ಮಾಡಬೇಕು. ನಿನ್ನನ್ನು ನೋಡ್ಬೇಕು ಅನ್ನೋ ಹಂಬಲದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದಾಗ ಮಹಾಲಿಂಗೇಶ್ವರ ಏನಪ್ಪಾ ಅಂದ್ರೆ ಅದೇ ಕನಸಿನ ವಿಚಾರವನ್ನ, ಶಿವ ಕನಸಿನೊಳಗೆ ಅಪ್ಪಣೆ ಕೊಟ್ಟ ವಿಚಾರವನ್ನೇ ಹಿಡ್ಕೊಂಡು ಭಕ್ತರಿಗೆಲ್ಲ ಈ ವಿಷಯ ತಿಳಿಸಿ ರಜತಗಿರಿಗೆ ಹೋಗ್ತಾರೆ. ರಜತಗಿರಿ ಅಂದ್ರೆ ಅದು ಈಗಿನ ಧವಳೇಶ್ವರ ಅಂತ ಬರ್ತದಲ್ಲ, ಧವಳೇಶ್ವರ ಊರು. ಆ ಧವಳೇಶ್ವರ ಊರಿಗೆ ಮಹಾಲಿಂಗೇಶ್ವರರು ಅವರು ಹೋಗುವಂಥವ್ರಾಗ್ತಾರೆ. ಅಲ್ಲಿ ಲಿಂಗವನ್ನ ಭೂಮಿಯಿಂದ ಹೊರತೆಗೆಯುವಂತಹ ಪ್ರಸಂಗ ಅದು ಏನು ಹೆಂಗ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ಸನ್ನಿಧಾನವನ್ನು ಕರುಣಿಸಿದಂತಹ ಪೂಜ್ಯರು ಮಹಾಲಿಂಗಪುರದ ಸಹಜಾನಂದ ಅಪ್ಪಗಳವರು. ಸಹಜಾನಂದ ಅಪ್ಪಗಳವರು ನಮಗೆಲ್ಲ ಮಾರ್ಗದರ್ಶಕ ಹಿರಿಯ ಪೂಜ್ಯರು. ಅವರು ತಮ್ಮ ಜೀವನ ಪರ್ಯಂತರವಾಗಿ ಏನಪ್ಪಾ ಅಂತಂದ್ರೆ ಸಿದ್ಧಾರೂಢರನ್ನೇ ಹಾಸಿಕೊಂಡು ಹೊದ್ದುಕೊಂಡು ಅವರನ್ನೇ ಉಸಿರಾಗಿಸ್ಕೊಂಡು ಬದುಕಿದಂತ ಅವರು. ಎಂಥ ಜ್ಞಾನ ಅಂತಂದ್ರೆ ಅಪ್ಪ ಅವರು ಮಾತಾಡಿದ್ರು ಹಂಗ, ಸಾಹಿತ್ಯ ರಚನೆ ಮಾಡಿದ್ರು ಹಂಗ. ಏನು ಅವರ ಮಾತುಗಳನ್ನು ಕೇಳ್ತಾ ಹೋದ್ರೆ ಮನಸ್ಸು ನಿಮ್ಮೂ ಅರಳಬೇಕು. ಮುಂದೆ ಅವರ ಸಾಹಿತ್ಯವನ್ನ ಓದ್ತಾ ಹೋದ್ರೆ ಆತ್ಮವಿಕಾಸವೇ ಆಗಬೇಕು. ಅಂಥ ಒಂದು ಶಕ್ತಿ ನಮ್ಮ ಪೂಜ್ಯರಿಗಿದೆ. ಅಂಥವರನ್ನ ನೀವೆಲ್ಲ ಕಂಡೀವಿ ಅನ್ನೋದೇ ನಮ್ಮ ಪುಣ್ಯ ಅಂತ ಹೇಳ್ತಾ ಅವರ ಆಶೀರ್ವಾಣಿಯನ್ನ ನಾವು ಕೇಳಿ ಈ ಕಾರ್ಯಕ್ರಮವನ್ನು ಮಂಗಲ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಜಯ ಮಂಗಲಂ, ಜೈ ನಮಃ ಪಾರ್ವತೇಶ್ವರ, ಹರ ಹರ ಮಹಾದೇವ್.